ಜನರ ಅಹವಾಲುಗಳಿಗೆ ಪರಿಹಾರ ದೊರೆತಾಗ ಮಾತ್ರ ಜನಸ್ಪಂದನ ಕಾರ್ಯಕ್ರಮ ಅರ್ಥಪೂರ್ಣವಾಗುತ್ತದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಭಿಪ್ರಾಯಪಟ್ಟರು. ಚೇಳೂರು ತಾಲೂಕಿನ ಪಾಳ್ಯಕೆರೆ ಗ್ರಾಮದಲ್ಲಿ ಏರ್ಪಡಿಸಿದ್ದ ಜನಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕ್ಷೇತ್ರದ ಜನತೆಯ ಹಿತ ಕಾಯುವುದು ನಮ್ಮ ಕೆಲಸ. ಈ ನಿಟ್ಟಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜನರ ಸಮಸ್ಯೆಗೆ ಸ್ಥಳದಲ್ಲೇ ಪರಿಹಾರ ನೀಡಲು ಪ್ರಯತ್ನ ನಡೆಸುತ್ತೇವೆ ಎಂದರು. ಸರ್ಕಾರಿ ಸೌಲಭ್ಯಗಳನ್ನು ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸುವುದೇ ಜನಸ್ಪಂದನ ಕಾರ್ಯಕ್ರಮ. ಜನರು ಅನುಭವಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಆಯೋಜಿಸಿರುವ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾಗರಿಕರು ಸಲ್ಲಿಸಿರುವ ಅರ್ಜಿಗಳಿಗೆ ಕಾನೂನಾತ್ಮಕವಾಗಿ ಪರಿಹಾರ ಕಲ್ಪಿಸಿ ಜನರ ಕೆಲಸ ಮಾಡುವುದೇ ಮುಖ್ಯ ಉದ್ದೇಶವಾಗಿದೆ. ಸರ್ಕಾರದ ಸೌಲಭ್ಯ ಪಡೆಯಲು 40 ಕಿಲೋಮೀಟರ್ ದೂರದ ಬಾಗೇಪಲ್ಲಿಗೆ ಬಂದು ಅಧಿಕಾರಿಗಳಿಗಾಗಿ ಕಾದು ಕೊನೆಗೆ ವಾಪಸ್ ಹೋಗುವುದನ್ನು ತಪ್ಪಿಸಲು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ಇಲ್ಲಿಗೆ ಕರೆ ತಂದಿದ್ದೇವೆ ಎಂದರು. ದಯವಿಟ್ಟು ಅರ್ಥ ಮಾಡಿಕೊಳ್ಳಬೇಕು, ಇಲ್ಲಿರೋರು ಈ ತರ ಜನಸ್ಪಂದನ ಇದ್ದಾಗ ದಯವಿಟ್ಟು ತಾವು ಬರಬೇಕು. ಈ ಜನಸ್ಪಂದನ ನಾವು ಏನು ನೀವು ಅರ್ಜಿ ಕೊಡ್ತೀರಾ, ಎಕ್ಸ್ಪ್ಯಾನ್ ಆಫ್ 1 ತಿಂಗಳೊಳಗಡೆ ನಿಮ್ಮ ಕೆಲಸ ಮಾಡಿಕೊಡ್ತೀವಿ. ನೀವ ಮೀರಿದ್ರೆ ಎಂಡಾರ್ಸ್ಮೆಂಟ್ ಆದ್ರೂ ಕೊಡ್ತೀವಿ. ಈ ಕಾರಣದಿಂದ ನಿಮ್ ಕೆಲಸ ಮಾಡಕ್ ಕಷ್ಟ ಆಗ್ತಾ ಇದೆ ಅನ್ನೋ ಮಾತನ್ನು ನಿಮ್ಗೆ ತಿಳಿಸ್ತೀವಿ. ಯಾಕಂದ್ರೆ ತಾವು ಬಾಗೇಪಲ್ಲಿಗೆ ಹೋಗಿ ಸುಮಾರು ಅಧಿಕಾರಿ ಆಯುಷ್ಕಲ್ಚರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಎಲ್ಲರೂ ಬರಬೇಕಾಗುತ್ತೆ. ಅವರೇ ನಿಮ್ ಬಳಿಗೆ ಬಂದಿದ್ದಾರೆ. ದಯವಿಟ್ಟು ತಾವು ನಿಧಾನವಾಗಿ ಒಬ್ಬೊಬ್ರು ನೀವೆಷ್ಟೊತ್ತಾದ್ರೂ ಆಗಲಿ ನಾವಿಲ್ಲಿ ಮುಗಿಸಿ ಮತ್ತೆ ಬೇರೆ ಕಾರ್ಯಕ್ರಮಕ್ಕೆ ಹೋಗುವುದು. ಪಾಲ್ಕೆರೆಯಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸೋಕೆ ಇಲ್ಲಿ ನಾವೆಲ್ಲ ಅಧಿಕಾರಿಗಳ ಸಮೇತ ನಾನು ತಮ್ಮ ಹಲ್ಲಿಗೆ ಬಂದಿರೋ. ಏನೇ ಸಮಸ್ಯೆಗಳಿರಲಿ ಖಂಡಿತವಾಗ್ಲೂ ತಮ್ಮ ಜೊತೆಯಲ್ಲಿ ಚರ್ಚೆ ಮಾಡಿ ಮ್ಯಾಕ್ಸಿಮಮ್ ನಿಯಮಾನುಸಾರ ಸರ್ಕಾರಕ್ಕಿರುವಂತಹ ಹಂತದಲ್ಲಿ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳಕ್ಕೆ ನಾವು ಇವತ್ತಿಗೆ ಬಂದಿರೋದು. ಈ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ಅರ್ಜಿಗಳನ್ನು ಸ್ವೀಕರಿಸಲಾಯಿತು. 23 ಜನರಿಗೆ ವಿವಿಧ ಪಿಂಚಣಿಗಳ ಆದೇಶ ಪತ್ರಗಳು, 16 ಹೆಲ್ತ್ ಕಾರ್ಡ್ಗಳು, ಭಾಗ್ಯಲಕ್ಷ್ಮಿ ಬಾಂಡ್ಗಳು ಹಾಗೂ NRLM ಯೋಜನೆಯಡಿ ಸ್ತ್ರೀಶಕ್ತಿ ಸಂಘಗಳಿಗೆ ಸಾಲದ ಚೆಕ್ಗಳನ್ನು ವಿತರಿಸಲಾಯಿತು. ನಂತರ ಗ್ರಾಮದ ಅಂಗನವಾಡಿ ಹಾಗೂ ಆರೋಗ್ಯ ವಸತಿ ಗೃಹ ಉದ್ಘಾಟನೆ ಮಾಡಿ ಜಲಜೀವನ್ ಕಾಮಗಾರಿ, ಚೀಗಟೀಗಲಗುಟ್ಟ ಗ್ರಾಮಕ್ಕೆ ರಸ್ತೆ, ಪೆದ್ದರಾಜಪಲ್ಲಿ ಗ್ರಾಮದ ಬಳಿ 50 ಲಕ್ಷ ರು ವೆಚ್ಚದಲ್ಲಿ ಮೋರಿ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ, ಇತರೆ ಗ್ರಾಮಗಳಲ್ಲಿ ಶುದ್ಧ ನೀರಿನ ಘಟಕಗಳ ಉದ್ಘಾಟನೆ ನೆರವೇರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಚೇಳೂರು ತಹಸೀಲ್ದಾರ್ AV ಶ್ರೀನಿವಾಸುಲು ನಾಯ್ಡು, ಉಪ ತಹಸೀಲ್ದಾರ್ ಈಶ್ವರ್, ತಾಲೂಕು ಪಂಚಾಯಿತಿ EO GV ರಮೇಶ್, ವೃತ್ತ ನಿರೀಕ್ಷಕ PR ಜನಾರ್ದನ್, ಕೃಷಿ ಇಲಾಖೆಯ AD ಲಕ್ಷ್ಮಿ, ಸಾರಿಗೆ ನಿಯಂತ್ರಣಾಧಿಕಾರಿ AN ಭೈರವ, ಬೆಸ್ಕಾಂ AE ಸೋಮಶೇಖರ್, ಲೋಕೋಪಯೋಗಿ ಇಲಾಖೆ AE ಪ್ರದೀಪ್, BEO N ವೆಂಕಟೇಶಪ್ಪ, ತಾಲೂಕು ಕಂದಾಯ ಇಲಾಖೆ ಆಡಳಿತಾಧಿಕಾರಿಗಳು ಹಾಜರಿದ್ದರು. CS ವೆಂಕಟೇಶ್, CTV ನ್ಯೂಸ್, ಚೇಳೂರು.